ನೈಸ್. ಸ್ವಾಮೀಜಿ ಸೈಕಲ್ ಡೈಲಿ ಇದೆ ಸವಾರಿ ಬಳಸ್ತೀನಿ ನಾನು. ಈಗ ಮಳೆಗಾಲದಲ್ಲಿ ಬಳಸೋದಿಲ್ಲ. ಉಳಿದ ಕಾಲದಲ್ಲಿ ನಾನು ಸೈಕಲ್ಲೇ ಬಳಸೋದು. ಇಲ್ಲಿ ಲೋಕಲ್ದಲ್ಲಿ ಮಠಕ್ಕೆ ಹೋಗೋದು. ಇಲ್ಲಿ ಕೇಳಿದೆ ನಾನು, ಎಲ್ಲರೂ ಸೈಕಲ್ ಜಾಸ್ತಿ ಪ್ರಿಫರ್ ಮಾಡ್ತಾರೆ ನಮ್ಮಲ್ಲಿ. ನಾನು ಮಾಡೋದನ್ನ ನೋಡಿ ತುಂಬಾ ಜನ ಊರಿನಲ್ಲಿಯೂ ಸಹಿತ ಈಗ ಸೈಕಲ್ ಮೋಟ್ರ್ ಬಿಟ್ಟು ಈ ಕೆಲಸಕ್ಕೆ ಬಳಸ್ತಾ ಇದ್ದಾರೆ. ಬಟ್ ಯುವಕರನ್ನೆಲ್ಲ ಹಾಳು ಮಾಡ್ತಾ ಇದ್ದೀರಿ ಸ್ವಾಮೀಜಿ. ಅವರೆಲ್ಲ ಬೈಕ್ ತಗೋಬೇಕು ಅಂತಿರ್ತಾರೆ, ನೀವು ಸೈಕಲ್ ಅಂತೀರಿ. ಅವರು ಸಹಿತ ಈಗ ಗೊತ್ತಾಗ್ತಾ ಇದೆ ಅವ್ರಿಗೂ, ನಾವು ಪ್ರದೂಷಣ ಕಡಿಮೆ ಮಾಡಬಹುದು. ಸೈಕಲ್ ಮೇಲೆ ಹೊರಟಿದ್ವಿ ಅಂದ್ರೆ ಹೋಗೋಗ್ತಾ ದಾರಿಯಲ್ಲಿ 2-3 ಜೊತೆ ಮಾತಾಡ್ತಾ ಹೋಗ್ಲಿಕ್ಕಾಗತ್ತೆ. ಅವ್ರ ಕುಶಲೋಪರಿ ಕೇಳಲಿಕ್ಕಾಗತ್ತೆ, ಹೇಳಲಿಕ್ಕಾಗತ್ತೆ, ಎಲ್ಲಿಯಾದ್ರೂ ನಿಲ್ಲಿಕ್ಕಾಗತ್ತೆ. ಪರಿಸರ ಸಂರಕ್ಷಣೆನೂ ಚೆನ್ನಾಗಾಗುತ್ತೆ. ಇವೆಲ್ಲ ಕಾಲೇಜ್ ನಿಮ್ಮದೇ ಅಲ್ಲ ಸ್ವಾಮೀಜಿ? ಕಾಲೇಜ್ ನಮ್ಮದೇ. ಇದು ನರ್ಸಿಂಗ್ ಕಾಲೇಜ್ ಇದೆ. ಯಾಕಂದ್ರೆ ನಮ್ಮ ಹಾಸ್ಪಿಟ್ಲ್ ಇರೋದ್ರಿಂದ ಅದಕ್ಕೆ ಅದರ ಅವಶ್ಯಕತೆ ಇದೆ. ಅಲ್ಲ ಸ್ವಾಮೀಜಿ, ಇದು ಎಂಥ ಒಬ್ಬ ಉದ್ಯಮಿಗಳು ಯೋಚನೆ ಮಾಡಿದ್ರು ಅವರು ಕಷ್ಟಪಡ್ತಿರ್ತಾರೆ. ನೀವು ಹೆಂಗೆ ನೀರಲ್ಲಿರೋ ಕಲ್ಲು ತೆಗ್ದಂಗೆ ಅಷ್ಟು ನಿರಾಯಾಸವಾಗಿ ಮಾಡಿದಿರಲ್ಲ? ಇದೆಲ್ಲ ಮಾಡ್ತೀವಿ ಯಾಕಂದ್ರೆ ಇಚ್ಛೆ ಇತ್ತು ಮನುಷ್ಯನಿಗೆ, ಉದ್ದೇಶ ಚೆನ್ನಾಗಿತ್ತು ಅಂದ್ರೆ ಎಲ್ಲದಕ್ಕೂ ದೇವರು ಸಹಾಯ ಮಾಡ್ತಾನೆ ಅನ್ನೋದು ನಮ್ಮ ಭರವಸೆ. ಉದ್ದೇಶ ಚಲೋ ಇದ್ರೆ ದೇಶ ಚಲೋ ಇರ್ತದೆ. ದೇಶ ಚಲೋ ಇರ್ತದೆ. ಇದು ಶ್ವಾನ ಶಾಲೆ. ಇದೆ ಸ್ವಾಮೀಜಿ. ಇಲ್ಲಿ ಬಿಡಾಡಿ ನಾಯಿಗಳಂತಿರ್ತಾವಲ್ಲ, ಬೀದಿ ನಾಯಿಗಳು. ಇಲ್ಲ ಸ್ವಾಮೀಜಿ, ಬೀದಿ ನಾಯಿಗಳಿಗಾಗಿ ಮಾಡಿದ್ದು ಇದು. ಸ್ವಾಮೀಜಿ ಇದಾನೆ ಹೇಳಿ. ಸ್ನೇಹಿತರೆ ನೋಡಿ, ಸ್ವಾಮೀಜಿ ಬರ್ತಾ ಇದ್ದಾರೆ ಅಂತ ಹೇಳಿದರೆ ಇಲ್ಲಿರೋ ಜನರು ನಮಸ್ಕಾರ ಮಾಡಿ ಅವ್ರಿಗೆ ಗೌರವ ಕೊಡ್ತಾರೆ. ಪ್ರಾಣಿಗಳು ಕೂಡ ಅವ್ರಿಗೆ ಗೌರವ ಕೊಡ್ತಾ ಇರೋದನ್ನು ನಾವು ಇನ್ನೊಂದು ಸ್ವಲ್ಪ ಗಮನಿಸ್ತೀವಿ. ನೋಡಿ, ಇಡೀ ಊರೇ ಬಸ್ಸು ಕೂಡ ಸೈಡಿಗೆ ನಿಂತಿದೆ. ಇದು ಒಬ್ಬ ಜ್ಞಾನಿ ಅಥವಾ ಸನ್ಯಾಸಿ ಸ್ವಾಮೀಜಿಯ ಒಂದು ಅರ್ಹತೆಗಳೇನು ಅಂತ ಅನಿಸುತ್ತೆ. ಅವರು ಗೌರವ ಸಂಪಾದಿಸಿದ್ರೆ ಏನೆಲ್ಲ ಇರುತ್ತೆ. ಹರಿ ಓಂ. ನರ್ಸಿಂಗ್ ಇನ್ಸ್ಟಿಟ್ಯೂಟ್ ಸ್ವಾಮೀಜಿ? ಹೌದು, ನಮ್ಮ ನರ್ಸಿಂಗ್. ಸ್ವಾಮೀಜಿ, ಇದು ನಾಯಿಗಳ ಇದು ಶ್ವಾನ ಶಾಲೆ. ಶುನಕ ಸೇವಾಧಾಮ ಅಂತ ಇದ್ದಾರೆ. ನಾಯಿಗಳನ್ನ, ಈ ಬಿಡಾಡಿ ನಾಯಿಗಳಿರ್ತಾವಲ್ಲ ರಸ್ತೆಯಲ್ಲಿ, ಅವು ಸತ್ತು ಹೋಗ್ತಾವು. ಕೆಲವೊಂದು ನಾಯಿಗಳಿಗೆ ಯಾರೋ ವೆಹಿಕಲ್ ಹಾಕಿ ಕಾಲು ಮುರಿದಿರ್ತಾರೆ, ಏನೋ ಆಗಿರುತ್ತೆ. ಅಂಥವುಗಳನ್ನ ತಂದು ಅವುಗಳಿಗೆ ಉಪಚಾರ ಮಾಡೋದು. ಅರೆ ಅದು ಆತ್ಗೆಲ್ಲ ಥರ ಭಾಂಡಣ್ಲಾಗಿ. ಈಗ ಇದು ನಿಮ್ಮನ್ನ ನೋಡೇ ಬಂದಿದ್ದಲ್ಲ ಸ್ವಾಮೀಜಿ, ನಿಮ್ಮ ಜೊತೆಗೆ? ಇದು ದಾರಿಯಲ್ಲಿ ಬಂತದು. ಇವ ಲವ ಅಂತ ಹೆಸರ? ಇಲ್ಲ, ಇವನು ಈ ಶ್ವಾನ ಶಾಲೆಯನ್ನೆಲ್ಲ ನೋಡ್ಕೊಂಡು ಅವುಗಳಿಗೆ ಉಪಚಾರ ಮಾಡೋದು, ಅವನಿಗೆ ಹಿಡಿದು ತರೋದು ಎಲ್ಲವನ್ನೇ ಮಾಡ್ತಾನೆ. ಸ್ವಾಮೀಜಿ, ನಾವು ಯಾವ ಸ್ಥಿತಿಯಲ್ಲಿ ಇದ್ದೀವಿ ಅಂದರೆ ಮನುಷ್ಯ ಮಾತ್ರ ಈ ಭೂಮಿ ಮೇಲೆ ಇರೋದು ಅನ್ನೋ ಒಂದು ಭ್ರಮೆಯಲ್ಲಿ ನಾವು ಇದ್ದೀವಿ. ಹೌದು. ಬೇರೆದನ್ನೆಲ್ಲ ಯಾಕೆ ರಕ್ಷಿಸಬೇಕು ಅನ್ನೋದ್ರ ಬಗ್ಗೆ ಒಂದು ಪರಿಕಲ್ಪನೆ ಇಲ್ಲ. ಏನಾಗುತ್ತೆ ಅಂದ್ರೆ ಆ ಕರ್ತವ್ಯದ ಮಹತ್ವವನ್ನು ನೀವು ತಿಳಿಸಿದ್ರೆ ಒಂದಿಷ್ಟು ಇನ್ಸ್ಪೈರಿಂಗ್ ಆಗ್ಬೋದು. ನಾಯಿಗಳು ಒಂದು ದೊಡ್ಡ ಸಮಸ್ಯೆ ಆಗ್ತಾ ಇದೆ. ಅದರಲ್ಲಿ ಸುಪ್ರೀಂ ಕೋರ್ಟು, ದಿಲ್ಲಿ ಗವರ್ಮೆಂಟು, ಶಹರಗಳಲ್ಲಿರುವಂಥ ದೊಡ್ಡ ಸಮಸ್ಯೆ ಅದು. ಆಮೇಲೆ ಆ ನಾಯಿಗಳಿಂದ ಏನೇನೋ ಅನರ್ಥಗಳು ಆಗ್ತಾ ಇವೆ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಅವುಗಳನ್ನು ಕೊಲ್ಲೋದು ಅಥವಾ ಇದು ಮಾಡೋದು ಇದು ಒಂದೇ ದಾರಿನ? ಇಲ್ಲ, ಅವುಗಳನ್ನು ಯಾರಾದರೂ ರಕ್ಷಿಸಲಿಕ್ಕೆ ಸಾಧ್ಯ. ಆದ್ರಿಂದ ನಾವು ಈ ಬೀದಿ ನಾಯಿಗಳ ರಕ್ಷಣೆಗಾಗಿ, ಅದರ ಸಂವರ್ಧನೆಗಾಗಿ ನಾವು ಇದನ್ನ ಮಾಡ್ತಾ ಇದ್ದೀವಿ. ಎಕ್ಸಾಮಿನೇಷನ್ ಇಲ್ಲೊಂದು 200 ನಾಯಿಗಳಿವೆ ಈಗ. 200 ನಾಯಿಗಳು ಸ್ವಾಮೀಜಿ? 200 ನಾಯಿಗಳು. ಆಮೇಲೆ ಇದ್ರ ಜೊತೆಗೆ ಒಳ್ಳೆ ನಾಯಿಗಳ ತಳಿ ಸಂವರ್ಧನೆಯನ್ನು ನಾವು ಮಾಡ್ತಾ ಇದ್ದೀವಿ. ಹೌದು ಸ್ವಾಮೀಜಿ. ಈ ಒಳ್ಳೆ ನಾಯಿಗಳನ್ನೇನು ತಳಿ ಸಂವರ್ಧನೆ ಮಾಡ್ತೀವಲ್ಲ, ಅದರಿಂದ ಏನಾಗುತ್ತೆ, ಸ್ವಲ್ಪ ಇನ್ಕಮ್ ಬರುತ್ತೆ. ಮರಿಗಳು 30,000 50,000ಕ್ಕೆ ಒಂದೊಂದು ಮರಿ ಮಾರಾಟ ಆಗ್ತವೆ. ಆ ಹಣದಲ್ಲಿ ಈ ನಾಯಿಗಳನ್ನು ಸಾಕ್ತಾಯಿದೆ. ಇದು ಸೆಲ್ಫ್ ಸಸ್ಟೈನ್ ಆಗೋ ದೃಷ್ಟಿಯಲ್ಲಿ ನಾವು ಅದನ್ನ ಮಾಡ್ತಾ ಇದ್ದೀವಿ. ಆದ್ರೂ ಸ್ವಾಮೀಜಿ, ಇದನ್ನ ಮೇಂಟೈನ್ ಮಾಡೋಕ್ಕೂ ಕೂಡ ಬಹಳ ಖರ್ಚಾಗುತ್ತೆ. ಖರ್ಚು ತುಂಬ ಖರ್ಚಾಗುತ್ತೆ. ಅದೇ ಜನರು, ಕೆಲವು ಜನ ಸಪೋರ್ಟ್ ಮಾಡ್ತಾರೆ. ನಾವು ಇನ್ನು ಮುಂದೆ ಭವಿಷ್ಯದಲ್ಲಿ ಅದನ್ನೇ ದೊಡ್ಡದು ಮಾಡಿ ಬ್ರೀಡಿಂಗ್ ಸೆಂಟರ್, ತಳಿ ಸಂವರ್ಧನೆ ಮಾಡಿ, ಕೆಲವೊಂದು ನಮ್ಮ ಭಾರತ ದೇಶದಲ್ಲಿ ಒಂದು 5-6 ಜಾತಿಯ ನಾಯಿಗಳಿವೆ.
ಅವು ಈವನ್ ನಮ್ಮ ಮಿಲಿಟ್ರಿಯಲ್ಲಿಯೂ ಸಹಿತ ಈಗ ಅವುಗಳದ್ದು ಪ್ಲಟೋನ್ ತಯಾರಾಗಿದೆ. ಹೌದು. ಆ ನಾಯಿಗಳಿಗೆ ತುಂಬ ಡಿಮಾಂಡ್ ಇದೆ. ಅವುಗಳ ಮರಿಗಳನ್ನು ತಯಾರು ಮಾಡಿ ಅವುಗಳಿಗೆ ಸ್ವಲ್ಪ ಟ್ರೈನಿಂಗ್ ಕೊಟ್ಟು ಆ ಮರಿಗಳನ್ನು ಮಾರಾಟ ಮಾಡಿದೀವಿ ಅಂದರೆ ಆ ಬಂದ ಹಣದಲ್ಲಿ ಈ ಉಳಿದ ಬೀದಿ ನಾಯಿಗಳ ಆಹಾರ ಮತ್ತು ಸ್ವಚ್ಛತೆ ಆರೈಕೆ ಆಗುತ್ತೆ. ನೀವು ಟ್ರೈನಿಂಗ್ ಕೂಡ ಕೊಡ್ತೀರಾ ಸ್ವಾಮೀಜಿ? ಈ ನಾಯಿಗಳಿಗೆ ಟ್ರೈನಿಂಗ್. ಹೌದಾ? ಅದಕ್ಕೆ ಟ್ರೈನರ್ಸ್ ಅಂತ ಅವನೇ ನೋಡ್ಕೊಳ್ತಾನೆ. ಅವನ ಸ್ವಂತದ್ದು ನಾಯಿ ಇದೆ. ಆಮೇಲೆ ಅಲ್ಲ ಸ್ವಾಮೀಜಿ, ಇದಕ್ಕೆ ವಿಶೇಷವಾದ ಕೌಶಲ್ಯಗಳು ಬೇಕಾ, ಸ್ಕಿಲ್ಸ್ ಬೇಕಲ್ವಾ? ಅದೇ ಆ ನಾಯಿಗಳನ್ನು ಚೆನ್ನಾಗಿ ಅಧ್ಯಯನ ಮಾಡ್ಕೊಂಡಿದ್ದಾನೆ. ಅವನು ಬಹಳ ಕಲ್ತವನಲ್ಲ, ಆದ್ರೆ ನಾಯಿ ದೃಷ್ಟಿಯಿಂದ ಅವನ ಅಧ್ಯಯನ ಚೆನ್ನಾಗಿದೆ. ಅಂದ್ರೆ ಕಲಿಯುವಿಕೆ ಅನ್ನೋದು ಪ್ರಕೃತಿ ಸ್ಕಿಲ್ಸ್ ಕೂಡ ಕಲಿಕೆನೆ. ಅದ್ರ ಜೊತೆಗಿದ್ರೆ ತಾನೇ ಬರ್ತದೆ. ಮಸ್ತ್ ಸ್ವಾಮೀಜಿ. ಸ್ವಾಮೀಜಿ, ಈಗ ಅಬ್ಸರ್ವ್ ಮಾಡಿದೆ, ಈಗ ನೀವು ಒಂದು ಏನು ಕಾಡಸಿದ್ದೇಶ್ವರ ಮಠದ ಒಂದು ಪೀಠಾಧಿಪತಿಗಳಾಗಿದ್ದೀರಿ. ಹೌದು. ಆದರೆ ಹರಿ ಓಂ ಅಂತ ಹೇಳ್ತಿರಲ್ಲ, ಏನು ಹರಿ ಓಂ ಅಂತ ಯಾಕೆ ಜನ ಇವುಗಳನ್ನ ಹರಿ ಓಂ ಅಂದ್ರೆ ಯಾಕೆ ಜನರಿಗೆ ಅಲರ್ಜಿ ಆಗುತ್ತೆ ನನಗೆ ಗೊತ್ತಿಲ್ಲ. ಹರಿ ಓಂ ಅಂದ್ರೆ ನಮಸ್ಕಾರ, ಭಗವಂತನಿಗೆ ನಮಸ್ಕಾರ. ಎದುರಿನ ವ್ಯಕ್ತಿ ಭಗವಂತನೇ ಅಂತ ತಿಳ್ಕೊಂಡು ನಮಸ್ಕಾರ ಹರಿ ಓಂ ಅನ್ಬೇಕು. ಏನು ಬ್ರೀಡ್ ಸ್ವಾಮೀಜಿ ಇದು? ಇದು ಮುದೋಳ್ ಹೊಂಡ ಅಂತ. ಇದು ಫರೋಶಿಯಸ್ ಇದಲ್ಲ, ಭಯಂಕರ ಅಲ್ಲ ಇವು? ಭಯಂಕರ. ಈಗ ಮಿಲಿಟ್ರಿಯಲ್ಲಿ ಹೌದು ಪ್ಲಟೂನ್ಸ್ ಇದೆ, ಅಷ್ಟು ಒಳ್ಳೆ ನಾಯಿ ಅದು. ಇದಕ್ಕೆ ಸ್ವಾಮೀಜಿ ಆಹಾರ ಲಕ್ಷಕ್ಕೆ ಬೆಲೆ ಇದೆ. ಹೌದು. ಇದಕ್ಕೆ ಆಹಾರ ಅಲ್ಲ, ಆಹಾರ ಎಲ್ಲ ಮಾಂಸ ಆಹಾರ ಎಲ್ಲ. ಇಬ್ಬರು ಹೆಣ್ಮಕ್ಳಿದ್ದಾರೆ, ಅವರು ರೊಟ್ಟಿ ಅಲ್ಲ ಮಾಂಸ ಕೊಡಲ್ವಾ? ಇಲ್ಲ, ಮಾಂಸ ಇಲ್ಲ. ಹೌದಾ? ಈ ನುಚ್ಚು, ಆಮೇಲೆ ಅನ್ನ, ಆಮೇಲೆ ಕೆಲವೊಂದು ತರಕಾರಿಗಳನ್ನ ಬಾಯ್ಲ್ ಮಾಡಿ ಹಾಕ್ತೀವಿ. ಹೌದು ಸ್ವಾಮೀಜಿ. ತರಕಾರಿಗಳನ್ನ, ಯಾಕಂದ್ರೆ ಎಲ್ಲ ವಿಟಮಿನ್ ಸಿಗ್ಬೇಕಲ್ಲ ಅವಕ್ಕೆ, ತರಕಾರಿಗಳನ್ನ ಬಾಯ್ಲ್ ಮಾಡ್ತೀವಿ. ಇದು ನೋಡಿ ಸ್ವಾಮಿ, ಇದೇನು ಬ್ರೀಡ್ ಅದು? ಇದು ಅದೇ ಕುಟ್ಲಾಯಿ ಹೌಂಡ್. ಅದೇ 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 ಎರಡು ಜಾತಿಗಳು ಇವೆ. किती 2 प्रजाती आहेत आपल्याकडे. ಫಿಮೇಲ್ ಇದೆ, ಮೇಲ್ ಇದೆ. ಆಮೇಲೆ ಹೊರಗಡೆ ಬಿಡೋದೇ ಇಲ್ವಾ ಸ್ವಾಮೀಜಿ ನೀವು? ರಾತ್ರಿ ಬಿಡ್ತೀವಿ. ರಾತ್ರಿ ಬಿಡ್ತೀವಿ. ಅಂದ್ರೆ ಬೆಳಗ್ಗೆ ಕ್ಲೀನಿಂಗ್ ಮಾಡಿದೆ. ಇದು ಏನಾದ್ರೂ ತಿಂದು ಅಪಚನ ಆದ್ರೆ ಈ ಕರಿಕೆ ತಿಂತಾವೆ. ಹೌದು ಹೌದು, ತಿಂದು ಉಲ್ಟಿ ಮಾಡ್ಕೊಳ್ತಾವೆ. ಅದು ಯಾರು ಹೇಳ್ಕೊಡ್ತಾರೆ? ಇವನ್ ಬೆಕ್ಕು ಕೂಡ ಹಂಗೆ ಮಾಡುತ್ತೆ. ಹಾಗೆ ಮಾಡುತ್ತೆ. ಅದಕ್ಕಂತ ಇದು ಲಾನ್ ಹಾಕಿದ್ದು ನೋಡಿ. ಅಂದ್ರೆ ಸ್ವಾಮೀಜಿ ಕಾರ್ವಾಣ, ಇದ್ರ ಹೆಸರು ಕಾರ್ವಾಣ ಅಂತ. ಕಾರ್ವಾಣ ಎಲ್ಲಿ ತಳಿ ಸ್ವಾಮೀಜಿ ಇದು? ಇದು ಮಹಾರಾಷ್ಟ್ರದಲ್ಲಿದ್ದೇನಾ? ಇದು ಮಹಾರಾಷ್ಟ್ರದ್ದೇ, ಅದು ಕರ್ನಾಟಕ. कुठला? ಪಿಸೂನ್. ಇದು ಪಿಸೂನ್ ಆಗಿದೆ ನೋಡಿ. ಇದು ಪಿಸೂನ್ ಅಂತ ಜಾತಿ. ಅಲ್ಲಿ ಅದ್ರ ಕಿವಿ ನೋಡಿ ಸ್ವಾಮೀಜಿ. ಹೌದು, ಕಿವಿ ನೋಡಿ. ಎಷ್ಟು ಬ್ರೀಡ್ ಇದೆ ಸ್ವಾಮೀಜಿ? ಅಂದಾಜು ಈಗ 3 ಬ್ರೀಡ್ ಇವೆ. ನಮ್ಮ ದೇಶದಲ್ಲಿ ಒಂದು ಪ್ರಸಿದ್ಧ 5-6 ಬ್ರೀಡ್ಗಳು. ಇವೆಲ್ಲ ಸಾಯ್ಲಿಕ್ಕಾಗಿದ್ದು ಎಲ್ಲ ಇವು. ಈಗ ಅವೆಲ್ಲ ತಿಂದು ಉಂಡು ತುಂಬಾ ಚೆನ್ನಾಗಿವೆ. ಇನ್ಫೆಕ್ಷನ್ ಇವೆಲ್ಲ ಇನ್ಫೆಕ್ಟೆಡ್. ಇವನ್ನೊಂದು ಸೈಡ್ಗೆ ಇಡ್ತೀವಿ. ಬೇರೆ ಬೇರೆ ಗಾಯಗಳಾಗಿದ್ದು ಅಂಥವುಗಳು ಎತ್ಕೊಂಡು ಬರ್ತೀವಿ. ರೋಡ್ನಲ್ಲಿ ಸತ್ತು ಹೋಗ್ಬಾರ್ದು ಅಂತ ಅವನ್ನ ಎತ್ಕೊಂಡು ಬಂದು ಅವಕ್ಕೆ ಈಗ ಸ್ಕಿನ್ ಇನ್ಫೆಕ್ಷನ್ ಇದೆ, ಇನ್ನು ಕೆಲವೊಂದು ಒಳಗಡೆ ಇನ್ಫೆಕ್ಷನ್ ಇರ್ತಾವೆ. ಅಂಥವುಗಳನ್ನ ಒಂದು ಡಾಕ್ಟರ್ಸ್ ಇರ್ತಾರೆ ಸ್ವಾಮೀಜಿ. ಹೌದು, ಡಾಕ್ಟರ್ ಇರ್ತಾರೆ. ಇವು ಪ್ರಕೃತಿ ಅತ್ಯಂತ ದುರ್ಬಲವಾದಂಥವುಗಳಿದ್ದು ಇವು. ಅವುಗಳನ್ನ ಒಂದ್ ಕಡೆ ಇಟ್ಟು ಚೆನ್ನಾಗಿ ತಿನ್ನಿಸಿ ಆಮೇಲೆ ದಷ್ಟಪುಷ್ಟ ಆದ ನಂತರ ಉಳಿದವುಗಳ ಜೊತೆ ಸೇರಿಸ್ತೀವಿ. ಇದು ಅವುಗಳಿಗೆ ಆಹಾರ ನೀರು ಕೊಡ್ಲಿಕ್ಕೆ ಇದನ್ನ ಯಾವಾಗ ಆಹಾರ ಕೊಡ್ತೀವಿ ಅವಾಗ ಬಿಟ್ಟಿರ್ತೀವಿ. कुठली? ಇವು ಪ್ರಕೃತಿ ಕೆಟ್ಟ ನಂತರ ಇದ್ರ ಮಾಲೀಕರು ತಂದು ಬಿಟ್ಟು ಹೋದ್ರು. ಆರೋಗ್ಯ ಕೆಟ್ಟ ನಂತರ
ತಂದು ಬಿಟ್ಟು ಹೋದ್ರು ಅವರು. ಅವ್ರೇನಾದ್ರು ಇದು ಸತ್ತು ಹೋಗುತ್ತೆ, ನೀವೇ ಉಪಚಾರ ಮಾಡ್ರಿ, ನಮ್ಗೆ ಆಗೋದಿಲ್ಲ ಅಂತ ಬಿಟ್ಟು ಹೋದ್ರು. ಅವ್ರೇನಾದ್ರು ಸಹಾಯ ಮಾಡ್ತಾರ? ಏನೂ ಇಲ್ಲ. ಇಲ್ಲ, ಬಸ್ ಬಿಟ್ಟು ಹಾಕ್ತಾರೆ. ಬಿಟ್ಟು ಹೋಗ್ತಾರೆ. ಈಗ ಚೆನ್ನಾಗಿ ಆಗಿವೆ. ಸ್ವಾಮೀಜಿ, ಈಗ ಪ್ರಾಣಿ ಪಕ್ಷಿಗಳಿಗೆ ಅಥವಾ ಈ ರೀತಿ ಶ್ವಾನವನ್ನು ಆರೈಕೆ ಮಾಡೋದ್ರಿಂದ ಒಂದಿಷ್ಟು ಕರ್ಮ ಕಳಿಯುತ್ತೆ ಅಂತ ಹೇಳಿ ಮಾಡೋರಿದ್ದಾರೆ. ನಿಮ್ಮ ಅಭಿಪ್ರಾಯ ಏನಿದಕ್ಕೆ? ಒಳ್ಳೇದೇ. ಒಂದ್ ವೇಳೆ ಆ ರೀತಿ ಕರ್ಮ ಕಳ್ಕೊಳ್ಳೋದಕ್ಕಾಗಿ ಮಾಡಿದ್ರೆ ತುಂಬಾ ಒಳ್ಳೇದು. ಏನಾದ್ರೂ ಪಾಪಕೃತ್ಯಗಳಾಗಿರ್ತಾವು, ಇಂಥ ಪ್ರಾಣಿಗಳನ್ನ ಸಂರಕ್ಷಿಸೋದ್ರಿಂದ ಅವ್ರಿಗೆ ಹಾಗೆ ಅನಿಸ್ತಿತ್ತು ಅಂದ್ರೆ ಇದು ಒಳ್ಳೆ ಕಾರ್ಯ. ಈ ಪ್ರಾಣಿಗಳ ರಕ್ಷಣೆ ಆದ್ರೂ ಆಗುತ್ತೆ. ಅಲ್ಲ, ಅಂದ್ರೆ ಹಂಗೆಲ್ಲ ಇರುತ್ತೆ ಅಂತ ನೀವು ನಂಬ್ತೀರಾ ಅಂತ ಕೇಳ್ತಾ ಇದ್ದೀನಿ. ಒಳ್ಳೆ ಕೆಲಸ ಕೆಟ್ಟ ಕೆಲಸವನ್ನು ಯಾವಾಗಲೂ ಕತ್ತರಿಸುತ್ತೆ. ಸಾಮಾನ್ಯ ವ್ಯವಹಾರ. ಸೂಪರ್. ಅದಕ್ಕೆ ವಿಶೇಷ ಅರ್ಥ ಕಲ್ಪಿಸುವಂಥದ್ದಲ್ಲಿ ಏನಿಲ್ಲ. ಏನ್ ಅಂಥದ್ದೇನಿಲ್ಲ. ನೋಡಿ, ಇದು ಯಾವಾಗ ಐಡಿಯಾ ಬಂತು ಸ್ವಾಮೀಜಿ ನಿಮ್ಗೆ? ಇದೆಲ್ಲ 3 ವರ್ಷ ಆಯ್ತು. ಇದು 4ನೇ ವರ್ಷ. ಆಮೇಲೆ ಮೇಲ್ಗಡೆ ಇದೆ ನೈಟ್ ಅಲ್ಲ, ಹಗಲು ರಾತ್ರಿ ಎಷ್ಟು ಧ್ವನಿ ಇದ್ದೇ ಇರುತ್ತೆ. ಮತ್ತೆ ಇಲ್ಲಿ ಸುತ್ತಮುತ್ತಲ ಜನರಿಗೆ ಡಿಸ್ಟರ್ಬ್ ಆಗಲ್ವಾ? ಅಂತಾನೆ ಜನರಿಂದ ಸ್ವಲ್ಪ ದೂರ ಇಟ್ಟಿದ್ದೀವಿ. ಈ ಕಡೆ ಹಸುಗಳಿಗೆ ತುಂಬಾ ಡಿಸ್ಟರ್ಬ್ ಆಗ್ತೈತೆ. ಪಕ್ಕದಲ್ಲೇ ಗೋಶಾಲೆ ಇದೆ. ಆಮೇಲೆ ಅವು ಮಂಗಗಳು ಬರ್ತಾವ. ಈಗ ಅವಕ್ಕೂ ಹ್ಯಾಬಿಟ್ ಆಗಿದೆ. ಮೊದಲು ಇವು ಜೋರಾಗಿ ಕೂಗಿದ್ವು ಅಂದ್ರೆ, ನಾಯಿಗಳು ಚೀರ್ದು ಅಂದ್ರೆ ಓಡಿ ಹೋಗ್ತಿದ್ದು. ಈಗ ಅವು ಹೋಗೋದೇ ಇಲ್ಲ. ಅಭ್ಯಾಸ ಆಗಿದೆ. ಅವುಗಳಿಗೆಲ್ಲ ಅಭ್ಯಾಸ ಆಗಿದೆ ಈಗ. ಮಠದ ಅಂಗಳದಲ್ಲಿ. ಬಟ್ ಬೇರೆ ಮಠಗಳಲ್ಲಿ ಶ್ವಾನ ಶಾಲೆ ನಾನು ನೋಡಿದ ಇಲ್ಲ, ಎಲ್ಲಿಯೂ ಇಲ್ಲ ಅನ್ಸುತ್ತೆ. ಎಲ್ಲಿಯೂ ಇಲ್ಲ. ಇದೊಂದು ನಾವು ಮಾಡೋಣ ಅಂತ. ಇದಕ್ಕೆ ನೋಡಿ 3 ಕಾಲುಗಳಿವೆ. ಇದನ್ನ ತಂದು ನಾವು ರಕ್ಷಣೆ ಮಾಡಿದೀವಿ. ಹೊರಗಡೆ ಇದ್ರೆ ಸತ್ತು ಹೋಗ್ತಿತ್ತು ಅಷ್ಟೇ. ಒಂದು ಕಾಲದು ವೆಹಿಕಲ್ ಹಾಕಿ ಒಂದು ಕಾಲ್ ಪೂರ್ತಿಯಾಗಿ ಇದು ಆಗಿತ್ತು. ಅದನ್ನ ತಂದು ರಿಪೇರಿ ಮಾಡಿದ್ರು, ಮಾಡಿ ಬದುಕಿಸಿದ್ರು. ಸ್ವಾಮೀಜಿ ಮಾತಾಡೋದು ಸಿಕ್ಕಾಪಟ್ಟೆ ಜೋರಾಗಿ ಮಾತಾಡ್ತಾರೆ. ಆದ್ರೆ ನಿಮ್ಮ ಕೆಲಸ ಕಾರ್ಯಗಳನ್ನು ನೋಡಿದಾಗ ನಿಜಕ್ಕೂ ಎಷ್ಟು ಮನಸ್ಸು ಕೋಮಲವಾಗಿದೆ ಅನ್ನೋದು ಈ ಮೂಲಕ ಗೊತ್ತಾಗುತ್ತೆ. ಕಾಯ್ಕೆಲೆ ಇದು ಮರಿಗಳ ಸಲುವಾಗಿ 2 ವಾರ್ಡ್ ಮರಿಗಳ ಸಲುವಾಗಿ. ದೊಡ್ಡ ಅದು ಅಂದ್ರೆ ಆ ಕಡೆ ಹೋಗ್ತಾವು. ಮರಿಗಳನ್ನು ತಂದಾಗ ಇಲ್ಲೇ ಬಿಟ್ಟು ಇವನ್ನ, ಯಾಕಂದ್ರೆ ದೊಡ್ಡ ನಾಯಿಗಳು ಸಣ್ಣ ನಾಯಿಗಳು ಇದು ಆಗ್ತಾವ. ಗಪ್ 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 ಗಪ್. ನಿಮಗೆ ಗೊತ್ತಾಗತ್ತಲ್ಲ, ಐಡೆಂಟಿಫೈ ಮಾಡ್ತಾವೆ ಮಾಡ್ತಾವೆ. ಅದು ಪ್ರೀತಿಗಾಗಿ ಮಾಡ್ತಾವೆ. ಹಾಗೆ ಹಸುಗಳು ಅಷ್ಟೇ, ಪ್ರೀತಿಗಾಗಿ. ನೋಡಿ, ಪ್ರಾಣಿಗಳನ್ನ ನಾವು ಪ್ರೀತಿಸಿದ್ರೆ ನಮ್ಮ ಭಾವನೆಗಳ ಅರ್ಥ ಆಗ್ತಾವ. ಭಾವನೆಗಳು ನಮ್ಮ ಕೃತಿಗಿಂತಲೂ ಹೆಚ್ಚು ಭಾವನೆಗಳ ಅರ್ಥ ಆಗ್ತಾವ. ಫೀಲಿಂಗ್ಸ್. ಇಲ್ಲಿ ಒಂದು ಅಡಿಗೆ ಮನೆ ಮಾಡಿದೀವಿ, ಒಂದು ಇದು ಡಿಸ್ಪೆನ್ಸರಿ ಮಾಡಿದೀವಿ. ಏನಾದರೂ ಸರ್ಜರಿ ಮಾಡೋದಿದ್ರೆ, ಡ್ರೆಸ್ಸಿಂಗ್ ಮಾಡೋದಿದ್ರೆ ಅದ್ರ ಸಲುವಾಗಿ ಒಂದು ಮಾಡಿದೀವಿ. ಆಮೇಲೆ ವರ್ಕರ್ಸ್ ಸಲುವಾಗಿ ಮಾಡಿದೀವಿ. ಆಮ್ಯಾಗ ಒಂದು ಸ್ಟೋರೇಜ್, ಇವುಗಳಿಗೆ ಬೇಕಾಗುವಂತ ಆಹಾರ ಅದು ಎಲ್ಲ. 2 ಹೆಣ್ಮಕ್ಳು ಇಲ್ಲಿ ಇವಕ್ಕೆ ರೊಟ್ಟಿ ಮಾಡಿ ಹಾಕ್ಲಿಕ್ಕೆ, ರೊಟ್ಟಿ, ಅನ್ನ, ನುಚ್ಚು, ಆಮೇಲೆ ತರಕಾರಿಗಳನ್ನು ಕಟಿಂಗ್ ಮಾಡಿ ಅವ್ನು ಬಾಯ್ಲ್ ಮಾಡಿ ಎಲ್ಲ ಪ್ರಕಾರದ ಇದು ಸಿಗ್ಬೇಕಲ್ಲ, ಜೀವನ ಸತ್ವ. ಯಾವಾಗ್ಲಾದ್ರೂ ಕಷ್ಟ ಆಗಿದೆಯಾ ನಿಭಾಯಿಸೋ? ಇಲ್ಲ, ನಿರ್ವಹಣೆ ಮಾಡಕ್ಕೆ ಏನ್ ಕಷ್ಟ ಇಲ್ಲ. ನಾವು ಇಷ್ಟು ಜನ ಬದುಕ್ತಾ ಇದ್ದೀವಿ, ಮನುಷ್ಯರು. ಅವೇನು ಅಲ್ಲ ಸ್ವಾಮೀಜಿ, ಈಗ ನಿಮ್ಗಿರೋ ಈ ಕಂಪ್ಯಾಷನೇಟ್ ಕ್ವಾಲಿಟಿ ಏನು, ಈ ಕಾರುಣ್ಯ ಭಾವ ಇದೆಯಲ್ಲ, ಇದು ತಕ್ಷಣಕ್ಕೆ ಬರುವಂಥದ್ದಲ್ಲ. ಹಾಗೇನಿಲ್ಲ. ನೋಡಿ, ನಮ್ಮ ಅಧ್ಯಾತ್ಮ ಶಾಸ್ತ್ರ ಹೇಳೋದೇ ಅದೇ.